ಇವತ್ತು ತಾರೀಖು 10 13ರಿಂದ ಇನ್ನು 3 ದಿನಗಳ ನಂತರ ಅಧಿವೇಶನ ಆರಂಭ ಆಗ್ತಾ ಇದೆ. ಎರಡನೆಯ ಹಂತದಲ್ಲಿ ಇವತ್ತಿಗೆ ಕರೆಕ್ಟ್ ಆಗಿ 1 ವಾರಗಳ ಹಿಂದೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ 19 ಶಾಸಕರಿಗೆ ಇನ್ನೂ ತನಕ ಅವರ ಖಾತೆ ಯಾವುದು ಅಂತ ಗೊತ್ತಿಲ್ಲ. ಬಹುಶಃ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಅನೌನ್ಸ್ ಆಗತ್ತೆ. ಖಾತೆ ಹಂಚಿಕೆಯ ಪ್ರಕ್ರಿಯೆ ಇವತ್ತು ರಾತ್ರಿ ಮುಗಿಬಹುದು. ಅದಕ್ಕಾಗಿ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಗೆ ಹೋಗಿ ಬಂದದ್ದಾಗಿತ್ತು. ಕೇವಲ 19 ಶಾಸಕರುಗಳಿಗೆ, ಸಚಿವರಾಗಿರುವವರಿಗೆ ಖಾತೆ ಹಂಚಿಕೆ ಮಾತ್ರ ಅಲ್ಲ, ಈ ಮೊದಲೇ ಜೂನ್ 2ನೇ ತಾರೀಖು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸಚಿವ ಸಂಪುಟದಲ್ಲಿ ಸೇರಿಕೊಂಡವರಿಗೆ ಖಾತೆ ಬದಲಾವಣೆಯ ನಿರೀಕ್ಷೆಗಳು ಇದ್ದಾವೆ. ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ ಮುಂತಾದವರಿಗೆ ಅದು ಇವತ್ತೇ ಆಗಬಹುದು. ಹಾಗಾದ್ರೆ ಮುಖ್ಯಮಂತ್ರಿಗಳು ನನ್ನ ದೆಹಲಿಯಲ್ಲಿ ಎಲ್ಲ ಚರ್ಚೆಗಳನ್ನ ಮುಗಿಸಿ ಬಂದಿದ್ದಾರಾ? ನಾಟ್ ರಿಯಲಿ. ನನ್ನ ದೆಹಲಿಯಲ್ಲಿ ಚರ್ಚೆಗಳಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ತಾವೊಂದು ಪಟ್ಟಿ ಮಾಡ್ಕೊಂಡು ಹೋಗಿದ್ರು, ಇಂತಿಂಥವರಿಗೆ ಇಂತಿಂಥ ಖಾತೆ ಅಂತ. ಆ ಪಟ್ಟಿ ಇಸ್ಕೊಂಡು ನೀವು ವಾಪಸ್ ಬೆಂಗಳೂರಿಗೆ ಹೋಗಿರಿ, ನಾವು ಚರ್ಚೆ ಮಾಡಿ ಖಾತೆ ಹಂಚಿಕೆಯನ್ನು ಫೈನಲ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ. ಸಚಿವ ಸಂಪುಟದ ಪಟ್ಟಿಯ ವಿಷಯದಲ್ಲೂ ಹಿಂಗೆ ಮಾಡಿದ್ರು ಹೈಕಮಾಂಡ್ನವರು. ನೀವು ಲಿಸ್ಟ್ ಕೊಟ್ಟು ಹೋಗಿ ನಾವು ಫೈನಲ್ ಮಾಡಿ ಕಳಿಸ್ತೀವಿ ಅಂತ. ಆ ನಂತರ ಕೆ.ಸಿ. ವೇಣುಗೋಪಾಲ್ ಅವರ ಸಹಿಯಲ್ಲಿ ಎಐಸಿಸಿ ಲೆಟರ್ ಹೆಡ್ನಲ್ಲಿ ಪತ್ರ ಬಂತು. ಅದನ್ನ ನೋಡಿದೀವಿ ನಾವು. ಈಗ ಖಾತೆ ಹಂಚಿಕೆಯಲ್ಲೂ ಅಷ್ಟೇ. ಲಿಸ್ಟ್ ಕೊಟ್ಟು ಹೋಗಿ ನಾವು ಕೂತ್ ಫೈನಲ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದಾರ. ಭುಗಿಲೆದ್ದಿರುವ ಅಸಮಾಧಾನವನ್ನ ತಣ್ಣಗಾಗಿಸುವುದಕ್ಕೆ ಒಬ್ಬರು ಅಥವಾ ಇಬ್ಬರಿಂದ ರಾಜೀನಾಮೆ ತಗೊಂಡು ಬೇರೆಯವರನ್ನ ಸಚಿವರನ್ನಾಗಿಸಬೇಕು ಅನ್ನುವ ಆಲೋಚನೆ ಮುಖ್ಯಮಂತ್ರಿಗಳಿಗಿದೆ. ಮಹಿಳಾ ಕೋಟಾನು ಭರ್ತಿ ಮಾಡ್ದಂಗಾಗತ್ತೆ, ಹಿರಿಯರ ಅಸಮಾಧಾನನೂ ತಣ್ಣಗೆ ಮಾಡ್ದಂಗಾಗತ್ತೆ ಅಂತ.
ಅದಕ್ಕೂ ಹೈಕಮಾಂಡ್ ಓಕೆನೂ ಅಂದಿಲ್ಲ, ಬೇಡ ಅಂತಾನೂ ಅಂದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಒಯ್ದಿದ್ದ ಪಟ್ಟಿಯನ್ನು, ಮುಖ್ಯಮಂತ್ರಿಗಳು ತಗೊಂಡೋಗಿದ್ದ ಪಟ್ಟಿಯನ್ನು ಇಸ್ಕೊಂಡು ಸಂಸತ್ ಅಧಿವೇಶನಕ್ಕೆ ಹೋದ್ರಂತೆ ಕೆ.ಸಿ. ವೇಣುಗೋಪಾಲ್. ಇವತ್ತು ಸಂಜೆ ಖಾತೆಗಳ ಹಂಚಿಕೆ ಮಾಡ್ತೇವೆ. ಖಾಲಿ ಸಚಿವ ಸ್ಥಾನ ಭರ್ತಿ ಬಗ್ಗೆ ಅಧಿವೇಶನದ ನಂತರ ತೀರ್ಮಾನ ತೆಗೆದುಕೊಳ್ತೀವಿ. ಖಾತೆ ಹಂಚಿಕೆ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ ಅಂದ್ರು ಮುಖ್ಯಮಂತ್ರಿ. ಆಗಲ್ಲ. ಇನ್ನು ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಸರ್, ಸಚಿವ ಸ್ಥಾನ ಇದ್ದೀರಾ, ಇದು ಅಧಿವೇಶನ ಸಾಧ್ಯನಾ? ಸಚಿವ ಖಾತೆಗಳಂತೆ ಹಂಚಿಕೆ ಮಾಡ್ತೀವ್ರಿ, ಹಂಚಿಕೆ ಮಾಡ್ತೀವಿ. ಆಗಲ್ಲ. ಇನ್ನು ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಸರ್, ಸಚಿವ ಸ್ಥಾನ ಇದ್ದೀರಾ, ಇದು ಅಧಿವೇಶನ ಸಾಧ್ಯನಾ? ಸಚಿವ ಖಾತೆಗಳಂತೆ ಹಂಚಿಕೆ ಮಾಡ್ತೀವ್ರಿ, ಹಂಚಿಕೆ ಮಾಡ್ತೀವಿ. ಅನೇಕ ಸಚಿವರುಗಳು ಮಾತಾಡಿದ್ದಾರೆ. ಯಾವ ಗೊಂದಲವೂ ಇಲ್ಲ, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಿದ್ದಾರೆ. ತಮಗೆ ಬಂದ ಖಾತೆಯ ಬಗ್ಗೆ ಆರಂಭದಲ್ಲಿ ಯಾರಿಗೂ ಅರ್ಥ ಆಗಲ್ಲ, ಅಧಿಕಾರಿಗಳ ಬ್ರೀಫಿಂಗ್ ಮಾಡ್ತಾರೆ ಅಂದ್ರು ಡಾಕ್ಟರ್ ಜಿ. ಪರಮೇಶ್ವರ್. ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು. ಸಚಿವ ಮಧು ಬಂಗಾರಪ್ಪ ಅವರು ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ. ಬರ, ಅತಿವೃಷ್ಟಿ ಪರಿಶೀಲನೆ. ಇವತ್ತು ಸಂಜೆ ನಮ್ಮ ಖಾತೆ ಗೊತ್ತಾಗಬಹುದು ಅಂದ್ರು. ಇನ್ನು ಸಚಿವ ಶಿವರಾಜ್ ತಂಗಡಗಿ, ನಾನು ಯಾವುದೇ ಖಾತೆಗೆ ಪಟ್ಟೆ ಹಿಡಿದಿಲ್ಲ, ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ ಅಂದ್ರು. ಇಲ್ಲ, ಗೊಂದಲ ಏನಿಲ್ಲ, ಅದನ್ನ ಮಾಡ್ಕೊಂಡು ಬರ್ಬೇಕಷ್ಟೇ. ಹೈಕಮಾಂಡಿನ ಜೊತೆ ಪ್ರಕಟಣೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಶುರುನಲ್ಲಿ ಆ ರೀತಿ ಆಗುತ್ತೆ. ಯಾರೋ ಹೊಸದಾಗಿ ಮಂತ್ರಿಗಳಾಗೋರಿಗೆ ಸ್ವಲ್ಪ ಹೊಸದಾಗಿ ಇರುತ್ತೆ, ಅಧಿಕಾರಿಗಳು ಇರ್ತಾರೆ, ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡಿಕೊಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಕಲ್ತ್ಕೊಳ್ತಾರೆ. ಎಲ್ಲ ಹೊಸದಾಗಿ ಮಂತ್ರಿಗಳಾದಾಗ ಯಾರು ಕೂಡ ಹಂಗೆ, ನಾವು ಎಲ್ಲ ಹೊಸದಾಗಿ ಮಂತ್ರಿ ಆದಾಗ ನಮಗೂ ಹಂಗೆ ಅಲ್ವಾ, ಕಲ್ತ್ಕೊಂಡು ಆ ನಂತರ ಆಡಳಿತ ಕಲ್ತ್ಕೊಂಡ್ರೆ ಎಲ್ಲ ಗೊತ್ತಿರುತ್ತೆ. ಶಾಸಕರಾಗಿ ಅವ್ರಿಗೇನು ಹೊಸದೇನಿರಲ್ಲ, ಅರ್ಥ ಮಾಡ್ಕೊಂಡು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅವರೆಲ್ಲ ಸಮರ್ಥರೇ ಇದ್ದಾರೆ ಮತ್ತು ಜೊತೆಗೆ ಸೀನಿಯರ್ಸ್ಗಳು ಇರ್ತಾರಲ್ಲ, ಸಹಾಯ ಮಾಡ್ತಾರೆ. ಏನು ಬಂದಿಲ್ಲ, ಬಟ್ ನಮಗೆ ಕೈ ತುಂಬ ಕೆಲಸವನ್ನು ಕೊಟ್ಟಿದ್ದಾರೆ. ಬರ ಪರಿಶೀಲನೆ ಮತ್ತು ಅತಿವೃಷ್ಟಿ ಆದರೆ ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿ ನಾನು 3 ದಿವಸ ಹೋಗಿ ಬಂದೆ. ನಾನು 3 ಡೇಸು ಅಲ್ಲೆಲ್ಲ ಹೋಗಿ DC ಅವ್ರ ಹತ್ರ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ರಿವ್ಯೂ ಮಾಡಿದ್ವಿ. ಮತ್ತು ಅಲ್ಲಿ 3 ಡೆತ್ತು ಆಗಿತ್ತು. ಅದರ್ ದೆನ್ 13 ಜನರಿಗೆ ಯಾರಿಗೆ ಖಾತೆ ಕೊಟ್ಟಿದ್ರು, ಅದಿಲ್ಲದೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಮುಖ್ಯಮಂತ್ರಿಗಳಿದ್ದಾರೆ. ನಿನ್ನೆ ನಾನು ನೋಡಿದೆ, ಅವರು ಕೂಡ ಹೇಳಿದರು. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ CM ಸಾಹೇಬ್ರು ಈಗ ಹೊರಟಿದ್ದಾರೆ ಡೆಲ್ಲಿಯಿಂದ. ಮೋಸ್ಟ್ಲಿ ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಅಸಮಾಧಾನಗಳು ಸಹಜವಾದಂಥದ್ದು. ಮಂತ್ರಿ ಸಿಗಲ್ಲ ಅಂದದ್ದೇ BJP ಅವರು ಮಾತಾಡೋ ರೀತಿಯೊಳಗೆ, ಜನತಾದಳದವರು ಬರ್ರಿ ನನ್ನ ಪಕ್ಷಕ್ಕೆ ಅನ್ನೋ ರೀತಿಯೊಳಗೆ ಕಾಂಗ್ರೆಸ್ ಪಕ್ಷದಾಗ ಅಸಮಾಧಾನಗಳದ. ಇವತ್ತು ನನಗನ್ಸಿದ ಮಟ್ಟಿಗೆ ಏನು ಖಾತೆಗಳ ಹಂಚಿಕೆನೂ ಇವತ್ತು ಆಗುತ್ತಂತ ವಿಶ್ವಾಸದಿಂದ ಇದ್ದೀವಿ. ನೋಡಿ, BJP ಅವರಿಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕೂ ಇಲ್ಲ. ನನಗೆ ಮುಖ್ಯಮಂತ್ರಿಗಳು ಪಕ್ಷ ಏನು ಜವಾಬ್ದಾರಿಯನ್ನು ಕೊಡುತ್ತೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿದ್ದು ನಮ್ಮ AICC ಅಧ್ಯಕ್ಷರು ನನಗೆ ಮಂತ್ರಿ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.